ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ದಿನೇ ದಿನೇ ಸೈಬರ್ ವಂಚನೆಗೆ ಸಾರ್ವಜನಿಕರು ಒಳಗಾಗ್ತಾನೆ ಇದ್ದಾರೆ. ಈ ಪೈಕಿ ಕಳೆದ 3 ವರ್ಷಗಳಿಂದ ಬರೋಬ್ಬರಿ 1,000ಕ್ಕೂ ಅಧಿಕ ಪ್ರಕರಣಗಳು ದಾಖಲಾಗಿರ್ತಕ್ಕಂಥದ್ದು. ಆದರೆ ಈ ಪೈಕಿ ಈ ಪ್ರಕರಣದಲ್ಲಿ ಪತ್ತೆ ಆಗಿರುವಂತಹ ಪ್ರಮಾಣವೇ ಕಡಿಮೆ ಆಗಿರ್ತಕ್ಕಂಥ ಒಂದು ಅಂಶ ಈಗ ಬೆಳಕಿಗೆ ಬಂದಿದೆ. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಎನ್ ಶಶಿಕುಮಾರ್ ಅವರು ನಮ್ಮ ಜೊತೆಗೆ ಇದ್ದಾರೆ. ಅವ್ರನ್ನ ಮಾತಾಡ್ತೀನಿ. ಸರ್, ಸೈಬರ್ ವಂಚನೆ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ. ಈಗ 3 ವರ್ಷಗಳಲ್ಲಿ ಕನಿಷ್ಠ ಏನಂದ್ರು 1 ವರ್ಷಕ್ಕೂ ಅಧಿಕ ಪ್ರಕರಣಗಳು ದಾಖಲಾಗಿದ್ದಾವೆ. ಸರ್, ಎಷ್ಟು ಪ್ರಕರಣಗಳು ಇದರಲ್ಲಿ ಪತ್ತೆ ಆಗಿದ್ದಾವೆ? ಈಗ ಕಳೆದ 3 ವರ್ಷದಲ್ಲಿ ತಾವು ಹೇಳಿದಂಗೆ ಸುಮಾರು 700ರಿಂದ 800ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದೆ. ಇದರಲ್ಲಿ ತಮಗೆ ಗೊತ್ತಿರೋಂಗೆ ಸಾಕಷ್ಟು ಸೈಬರ್ ಫ್ರಾಡ್ಸ್ ಇರುತ್ತೆ. ಅದೇ ರೀತಿ ಈ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ ಯೂಸ್ ಮಾಡಿಕೊಂಡು ತೊಂದರೆ ಕೊಡುವಂಥದ್ದು, ಬೆದರಿಕೆ ಹಾಕುವಂಥದ್ದು, ಎಕ್ಸ್ಟಾರ್ಷನ್ ಮಾಡುವಂಥದ್ದು, ಈ ಥರದ್ದೆಲ್ಲ ಪ್ರಕರಣಗಳಿದ್ದಾವೆ. ಇದರಲ್ಲಿ ಪ್ರಮುಖವಾಗಿ ಇನ್ವೆಸ್ಟ್ಮೆಂಟ್ ಫ್ರಾಡ್ಸ್ ಇದೆ, ಎಂಪ್ಲಾಯ್ಮೆಂಟ್ ಫ್ರಾಡ್ಸ್ ಇದೆ, ಸೆಕ್ಸ್ಟಾರ್ಷನ್ ಕೇಸಸ್ ಇದೆ, ಅದೇ ರೀತಿ ಲೋನ್ ಆ್ಯಪ್ ರಿಲೇಟೆಡ್ ಕೇಸಸ್ ಇದೆ. ಅದೆಲ್ಲಕ್ಕಿಂತ ಮುಖ್ಯವಾಗಿ ಬ್ಯಾಂಕ್ಗಳಿಂದ ಮತ್ತು ಡಿಜಿಟಲ್ ಅರೆಸ್ಟು ಈ ಎಲ್ಲ ಪ್ರಕರಣಗಳು ಒಳಗೊಂಡಿದೆ. ಸೈಬರ್ ಅಫೆನ್ಸಸ್ಸಲ್ಲಿ ಜನರಲಿ ಡಿಟೆಕ್ಷನ್ ಪರ್ಸೆಂಟೇಜ್ ತುಂಬ ಕಮ್ಮಿ ಇರುತ್ತೆ. ಇವಾಗ ನಾನು ಗಮನಿಸಿದಂಗೆ ಒಂದು 10 to 12% ಅಷ್ಟೇ ಇದೆ ಡಿಟೆಕ್ಷನ್ ಪರ್ಸೆಂಟೇಜು. ಅಷ್ಟಾಗಿಯೂ ಕೂಡ 1930 ನಂಬರ್ ಏನಿದೆ ಅದಕ್ಕೆ ತಮ್ಮ ಅಕೌಂಟಿಂದ ಹಣ ಹೋದ ತಕ್ಷಣ ಫೋನ್ ಮಾಡಿದರೆ ತಮ್ಮ ಅಕೌಂಟಲ್ಲಿರುವಂಥ ಹಣ ಸೇಫ್ ಆಗುತ್ತೆ. ಒಂದು ಎರಡನೇದು, ಯಾವ ಅಕೌಂಟಿಗೆ ಹೋಗಿರುತ್ತೆ ಅದನ್ನು ಫ್ರೀಸ್ ಮಾಡಲಿಕ್ಕೂ ಕೂಡ ಕಾನೂನಲ್ಲಿ ಪ್ರಾವಿಷನ್ ಇದೆ. ಅದೇ ರೀತಿ ನಾವು ನಿರಂತರವಾಗಿ ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥದ್ದು ಮಾಡ್ತಾಯಿದ್ದೀವಿ. ಅಷ್ಟಾಗಿಯೂ ಕೂಡ ವೆರಿ ಅನ್ಫಾರ್ಚುನೇಟ್ ಅಂದರೆ ತುಂಬ ಎಜುಕೇಟೆಡ್ ಇರುವಂಥವ್ರು, ಎಂಪ್ಲಾಯೀಸು, ರಿಟೈರ್ಡ್ ಎಂಪ್ಲಾಯೀಸ್ ಅವರು ಭಾಳ ದೊಡ್ಡ ಮಟ್ಟದಲ್ಲಿ ಹಣ ಕಳ್ಕೊತಿರುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಕಳೆದ 1 ವರ್ಷದ ನಾವು ಕಂಪೇರ್ ಮಾಡಿ ನೋಡೋದಾದರೆ ಸುಮಾರು 16 ಕೋಟಿಯಷ್ಟು ಹಣ ನಮ್ಮ ಸೈಬರ್ ವಂಚನೆಯಿಂದ ಕಳ್ಕೊಂಡಿರುವಂಥದ್ದು ಗಮನಕ್ಕೆ ಬಂದಿದೆ. ಅದು ಆ್ಯಸ್ ಕಂಪೇರ್ ಟು ಪ್ರೀವಿಯಸ್ ಇಯರ್ಸ್ ದಿನೇ ದಿನೇ ಜಾಸ್ತಿ ಕೂಡ ಆಗ್ತಾಯಿದೆ. ಹಾಗಾಗಿ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡುವಂಥದ್ದು, ಯಾವುದೇ ಒಂದು ಹಣ ನಿಮ್ಮ ಅಕೌಂಟಿಂದ ಟ್ರಾನ್ಸ್ಫರ್ ಆಗಬೇಕಾದ್ರೆ ಹೆಚ್ಚು ಕೇರ್ಫುಲ್ ಆಗಿರಬೇಕು. ಗೊತ್ತಿಲ್ಲದ ಕರೆಗಳು, ವಾಟ್ಸಪ್ ಗ್ರೂಪ್ಗಳು ಅಥವಾ ಲಿಂಕ್ಗಳು ಯಾವೇ ಬಂದ್ರೂ ಅದನ್ನು ರೆಸ್ಪಾಂಡ್ ಮಾಡ್ಬೋದು ಅಂತ ಮನವಿ ಮಾಡಲಿಕ್ಕೆ ಇಷ್ಟಪಡ್ತಾರೆ. ನಾನು ಯಾವಾಗಲೂ ಒಂದು ಮಾತು ಹೇಳ್ತೀನಿ. ಈಗ ನಮ್ಮ ಹೆಣ್ಮಕ್ಳು ಅಥವಾ ನಾವೆಲ್ಲ ತರಕಾರಿ ತರಕ್ಕೆ ಹೋದರೆ 1 kg ಈರುಳ್ಳಿ ಎಷ್ಟೇ ಅಂದರೆ 40 ರೂಪಾಯಿ ಅಂತೀವಿ. 40 ರೂಪಾಯಿಗೆ ರೇಟಿಗೆ ಇನ್ನೂ ಒಳ್ಳೆ ಕ್ವಾಲಿಟಿ ಸಿಗುತ್ತಾ ಅಥವಾ ಸೇಮ್ ಕ್ವಾಲಿಟಿ ಇನ್ನೂ ಕಮ್ಮಿಗೆ ಸಿಗುತ್ತಾ ಅಂತ ನಾವು ಹುಡುಕಾಡ್ತೀವಿ. 30-35 ರೂಪಾಯಿ ಕೊಟ್ಟರು ಇನ್ನೂ ಬೇರೆ ಕಡೆ ಸಿಗುತ್ತಾ ಅಂತ ನೋಡ್ತೀವಿ. ರೇಟ್ ನೋಡಿದಾಗ ನಾವು ಅದರಲ್ಲಿ ಮಾಯಿಶ್ಚರ್ ಜಾಸ್ತಿ ಇದೆಯಾ, ಮೊಳಕೆ ಬಂದಿದೆಯಾ, ಸೈಜ್ ಹೆಂಗಿದೆ ಅಂತೆಲ್ಲ ನೋಡ್ತೀವಿ. ಅಂಥದ್ರಲ್ಲಿ ಲಕ್ಷಾಂತರ ರೂಪಾಯಿ ಹಣ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಆ ಬುದ್ಧಿವಂತಿಕೆ ಯಾಕೆ ನಾವು ಉಪಯೋಗಿಸಲ್ಲ ಅನ್ನೋಂಥದ್ದು ನನ್ನ ಪ್ರಶ್ನೆ. ಹಾಗಾಗಿ ಒಂದ್ಸರಿ ಹಣ ಕಳ್ಕೊಂಡೋದ್ಮೇಲೆ ಅದು ಭಾಳ ಬೇಗ ಬೇರೆ ಬೇರೆ ಲೇಯರ್ಸಲ್ಲಿ ಡಿಸ್ಟ್ರಿಬ್ಯೂಟ್ ಆಗೋದ್ರಿಂದ ಅದನ್ನು ರಿಕವರಿ ಮಾಡುವಂಥದ್ದು ಭಾಳ ಕಷ್ಟ ಇರುತ್ತೆ. ಹಾಗಾಗಿ ಕಳ್ಕೊಳೋಕ್ಕಿಂತ ಮುಂಚೆ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅನ್ನೋ ರೀತಿಯಲ್ಲಿ ಕಳ್ಕೊಳೋಕ್ಕಿಂತ ಮುಂಚೆ ಜಾಗೃತರಾಗಿರಬೇಕು ಅಂತ ಮನವಿ ಮಾಡ್ತೇನೆ. ಈ ವಿಚಾರದಲ್ಲಿ ಇಂಥ ಪ್ರಕರಣಗಳಲ್ಲಿ ಅತಿ ಹೆಚ್ಚು ಪ್ರಕರಣಗಳಾಗ್ತಾ ಇದ್ದಾವೆ. ಆದರೆ ಆರೋಪಿಗಳನ್ನ ಪತ್ತೆ ಹಚ್ಚುವಂಥ ನಿಟ್ಟಿನಲ್ಲಿ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಟೆಕ್ನಿಕಲ್ ಏನು ಸಮಸ್ಯೆ ಆಗ್ತಾ ಇದೆ ಸರ್? ಈಗ ಟೆಕ್ನಿಕಲ್ ಸಮಸ್ಯೆ ಅಂತಲ್ಲ, ಅನಾನಿಮಿಟಿ ಇಸ್ ದ ಮೇನ್ ರೀಸನ್. ಈಗ ಯಾವುದೋ ವೆಸ್ಟ್ ಬೆಂಗಾಲು, ರಾಜಸ್ಥಾನ, ಜಾರ್ಖಂಡ್ ಆ ಕಡೆ ಕುತ್ಕೊಂಡು ಯಾರೋ ಒಂದು ಅಫೆನ್ಸ್ ಮಾಡಿರ್ತಾರೆ. ಈಗ ನಮ್ಮ ಸೈಬರ್ ಠಾಣೆಗಳಲ್ಲಿ ಸಪೋಸ್ ತಾವು ಹೇಳ್ದಂಗೆ 1 ವರ್ಷದಲ್ಲಿ 300 ಪ್ರಕರಣ ಆದರೆ ಆನ್ ಆನ್ ಆ್ಯಾವ್ರೇಜ್ ದಿನಕ್ಕೆ 1-2 ಪ್ರಕರಣ ಆಗ್ತಾ ಇರ್ತವೆ. ನಮ್ಮ ಲಭ್ಯ ಸಿಬ್ಬಂದಿಗಳನ್ನ ಉಪಯೋಗಿಸ್ಕೊಂಡು ಎಲ್ಲ ಪ್ರಕರಣಗಳಲ್ಲೂ ಈಕ್ವಲ್ ಅಮೌಂಟ್ ಆಫ್ ಎಫರ್ಟ್ ಹಾಕೋದು ಕಷ್ಟ ಆಗುತ್ತೆ. ಅದ್ರ ಜೊತೆಗೆ ಇದು ಬಹಳ ಕಷ್ಟ. ಕೆಲವು ಸರಿ ಫೇಕ್ ಅಕೌಂಟ್ಸ್ ಇರುತ್ತೆ, ಫ್ರಾಡ್ಯುಲೆಂಟ್ ಆ್ಯಕ್ಟಿವಿಟಿಗಳಿರುತ್ತೆ, ಅವನು ಪತ್ತೆ ಮಾಡೋವಂಥದ್ದು ಭಾಳ ಕಷ್ಟ ಆಗುತ್ತೆ. ಸೊ ಡಿಸ್ಪೈಟ್ ಆಫ್ ದಟ್ ನಮ್ಮ ಅಧಿಕಾರಿಗಳಿಗೆ, ಸಿಬ್ಬಂದಿಗಳಿಗೆ ಹೆಚ್ಚಿನ ತರಬೇತಿಯನ್ನು ಒದಗಿಸಿ ಇವನ್ ಲಾ ಆ್ಯಂಡ್ ಆರ್ಡರ್ ಪೊಲೀಸ್ ಸ್ಟೇಷನ್ಗಳಲ್ಲೂ ಕೂಡ ನಾವು ಸೈಬರ್ ರಿಲೇಟೆಡ್ ಕೇಸಸ್ನ ರಿಜಿಸ್ಟರ್ ಮಾಡ್ತಾಯಿದ್ವಿ. ಇದೆಲ್ಲ ಗಮನದಲ್ಲಿಟ್ಟುಕೊಂಡು ಒಂದು ನಮ್ಮ ಪತ್ತೆ ಮಾಡುವಂಥದ್ದು ನಾವು ಅಪ್ಗ್ರೇಡ್ ಮಾಡಿಕೊಂಡು ಪತ್ತೆ ಮಾಡುವಂಥದ್ದು ಆಗ್ತಾಯಿದೆ. ಅದ್ರ ಜೊತೆಗೆ ಸಾರ್ವಜನಿಕರು ಹೆಚ್ಚು ಜಾಗೃತರಾಗಬೇಕು ಅಂತ ನಾನು ಮನವಿ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಇದಿಷ್ಟು ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಎನ್ ಶಶಿಕುಮಾರ್ ಅವರು. ಮತ್ತು ಈಗಾಗಲೇ ಸೈಬರ್ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಒಂದು ತೀವ್ರಗತಿಯಲ್ಲಿ ಈ ಪ್ರಕರಣಗಳನ್ನು ಪತ್ತೆ ಹಚ್ಚುವಂಥ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಕೂಡ ಮುಂದಾಗ್ತಾ ಇದೆ. ಇದ್ರ ಜೊತೆಗೆ ಸಾರ್ವಜನಿಕರಲ್ಲೂ ಕೂಡ ಜಾಗೃತಿಯನ್ನು ಮೂಡಿಸುವಂಥ ನಿಟ್ಟಿನಲ್ಲಿ ನಮ್ಮ ಇಲಾಖೆ ಬದ್ಧ ಆಗಿದೆ. ಏನು ಈ ಜಾಗೃತಿಯನ್ನು ಮೂಡಿಸುವಂಥ ನಿಟ್ಟಿನಲ್ಲಿ ಮುಂದಾಗ್ತಾ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ದಿನೇ ದಿನೇ ಸೈಬರ್ ವಂಚನೆಗೆ ಸಾರ್ವಜನಿಕರು ಒಳಗಾಗ್ತಾನೆ ಇದ್ದಾರೆ. ಈ ಪೈಕಿ ಕಳೆದ 3 ವರ್ಷಗಳಿಂದ ಬರೋಬ್ಬರಿ 1,000ಕ್ಕೂ ಅಧಿಕ ಪ್ರಕರಣಗಳು ದಾಖಲಾಗಿರ್ತಕ್ಕಂಥದ್ದು. ಆದರೆ ಈ ಪೈಕಿ ಈ ಪ್ರಕರಣದಲ್ಲಿ ಪತ್ತೆ ಆಗಿರುವಂತಹ ಪ್ರಮಾಣವೇ ಕಡಿಮೆ ಆಗಿರ್ತಕ್ಕಂಥ ಒಂದು ಅಂಶ ಈಗ ಬೆಳಕಿಗೆ ಬಂದಿದೆ. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಎನ್ ಶಶಿಕುಮಾರ್ ಅವರು ನಮ್ಮ ಜೊತೆಗೆ ಇದ್ದಾರೆ. ಅವ್ರನ್ನ ಮಾತಾಡ್ತೀನಿ. ಸರ್, ಸೈಬರ್ ವಂಚನೆ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ. ಈಗ 3 ವರ್ಷಗಳಲ್ಲಿ ಕನಿಷ್ಠ ಏನಂದ್ರು 1 ವರ್ಷಕ್ಕೂ ಅಧಿಕ ಪ್ರಕರಣಗಳು ದಾಖಲಾಗಿದ್ದಾವೆ. ಸರ್, ಎಷ್ಟು ಪ್ರಕರಣಗಳು ಇದರಲ್ಲಿ ಪತ್ತೆ ಆಗಿದ್ದಾವೆ? ಈಗ ಕಳೆದ 3 ವರ್ಷದಲ್ಲಿ ತಾವು ಹೇಳ್ದಂಗೆ ಸುಮಾರು 700ರಿಂದ 800ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದೆ. ಇದರಲ್ಲಿ ತಮಗೆ ಗೊತ್ತಿರೋಂಗೆ ಸಾಕಷ್ಟು ಸೈಬರ್ ಫ್ರಾಡ್ಸ್ ಇರುತ್ತೆ. ಅದೇ ರೀತಿ ಈ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ ಯೂಸ್ ಮಾಡಿಕೊಂಡು
ತೊಂದರೆ ಕೊಡುವಂಥದ್ದು, ಬೆದರಿಕೆ ಹಾಕುವಂಥದ್ದು, ಎಕ್ಸ್ಟಾರ್ಷನ್ ಮಾಡುವಂಥದ್ದು, ಈ ಥರದ್ದೆಲ್ಲ ಪ್ರಕರಣಗಳಿದ್ದಾವೆ. ಇದರಲ್ಲಿ ಪ್ರಮುಖವಾಗಿ ಇನ್ವೆಸ್ಟ್ಮೆಂಟ್ ಫ್ರಾಡ್ಸ್ ಇದೆ, ಎಂಪ್ಲಾಯ್ಮೆಂಟ್ ಫ್ರಾಡ್ಸ್ ಇದೆ, ಸೆಕ್ಸ್ಟಾರ್ಷನ್ ಕೇಸಸ್ ಇದೆ, ಅದೇ ರೀತಿ ಲೋನ್ ಆ್ಯಪ್ ರಿಲೇಟೆಡ್ ಕೇಸಸ್ ಇದೆ. ಅದೆಲ್ಲಕ್ಕಿಂತ ಮುಖ್ಯವಾಗಿ ಬ್ಯಾಂಕ್ಗಳಿಂದ ಮತ್ತು ಡಿಜಿಟಲ್ ಅರೆಸ್ಟು ಈ ಎಲ್ಲ ಪ್ರಕರಣಗಳು ಒಳಗೊಂಡಿದೆ. ಸೈಬರ್ ಅಫೆನ್ಸಸ್ಸಲ್ಲಿ ಜನರಲಿ ಡಿಟೆಕ್ಷನ್ ಪರ್ಸೆಂಟೇಜ್ ತುಂಬ ಕಮ್ಮಿ ಇರುತ್ತೆ. ಇವಾಗ ನಾನು ಗಮನಿಸಿದಂಗೆ ಒಂದು 10 to 12% ಅಷ್ಟೇ ಇದೆ ಡಿಟೆಕ್ಷನ್ ಪರ್ಸೆಂಟೇಜು. ಅಷ್ಟಾಗಿಯೂ ಕೂಡ 1930 ನಂಬರ್ ಏನಿದೆ ಅದಕ್ಕೆ ತಮ್ಮ ಅಕೌಂಟಿಂದ ಹಣ ಹೋದ ತಕ್ಷಣ ಫೋನ್ ಮಾಡಿದರೆ ತಮ್ಮ ಅಕೌಂಟಲ್ಲಿರುವಂಥ ಹಣ ಸೇಫ್ ಆಗುತ್ತೆ. ಒಂದು ಎರಡನೇದು ಯಾವ ಅಕೌಂಟಿಗೆ ಹೋಗಿರುತ್ತೆ ಅದನ್ನು ಫ್ರೀಸ್ ಮಾಡಲಿಕ್ಕೂ ಕೂಡ ಕಾನೂನಲ್ಲಿ ಪ್ರಾವಿಷನ್ ಇದೆ. ಅದೇ ರೀತಿ ನಾವು ನಿರಂತರವಾಗಿ ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥದ್ದು ಮಾಡ್ತಾಯಿದ್ದೀವಿ. ಅಷ್ಟಾಗಿಯೂ ಕೂಡ ವೆರಿ ಅನ್ಫಾರ್ಚುನೇಟ್ ಅಂದರೆ ತುಂಬ ಎಜುಕೇಟೆಡ್ ಇರುವಂಥವ್ರು, ಎಂಪ್ಲಾಯೀಸು, ರಿಟೈರ್ಡ್ ಎಂಪ್ಲಾಯೀಸ್ ಅವರು ಭಾಳ ದೊಡ್ಡ ಮಟ್ಟದಲ್ಲಿ ಹಣ ಕಳ್ಕೊತಿರುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಕಳೆದ 1 ವರ್ಷದ ನಾವು ಕಂಪೇರ್ ಮಾಡಿ ನೋಡೋದಾದರೆ ಸುಮಾರು 16 ಕೋಟಿಯಷ್ಟು ಹಣ ನಮ್ಮ ಸೈಬರ್ ವಂಚನೆಯಿಂದ ಕಳ್ಕೊಂಡಿರುವಂಥದ್ದು ಗಮನಕ್ಕೆ ಬಂದಿದೆ. ಅದು ಆ್ಯಸ್ ಕಂಪೇರ್ ಟು ಪ್ರೀವಿಯಸ್ ಇಯರ್ಸ್ ದಿನೇ ದಿನೇ ಜಾಸ್ತಿ ಕೂಡ ಆಗ್ತಾಯಿದೆ. ಹಾಗಾಗಿ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡುವಂಥದ್ದು, ಯಾವುದೇ ಒಂದು ಹಣ ನಿಮ್ಮ ಅಕೌಂಟಿಂದ ಟ್ರಾನ್ಸ್ಫರ್ ಆಗಬೇಕಾದ್ರೆ ಹೆಚ್ಚು ಕೇರ್ಫುಲ್ ಆಗಿರಬೇಕು. ಗೊತ್ತಿಲ್ಲದ ಕರೆಗಳು, ವಾಟ್ಸಪ್ ಗ್ರೂಪ್ಗಳು ಅಥವಾ ಲಿಂಕ್ಗಳು ಯಾವೇ ಬಂದ್ರೂ ಅದನ್ನು ರೆಸ್ಪಾಂಡ್ ಮಾಡ್ಬೋದು ಅಂತ ಮನವಿ ಮಾಡಲಿಕ್ಕೆ ಇಷ್ಟಪಡ್ತೇನೆ. ನಾನು ಯಾವಾಗಲೂ ಒಂದು ಮಾತು ಹೇಳ್ತೀನಿ, ಈಗ ನಮ್ಮ ಹೆಣ್ಮಕ್ಳು ಅಥವಾ ನಾವೆಲ್ಲ ತರಕಾರಿ ತರಕ್ಕೆ ಹೋದರೆ 1 kg ಈರುಳ್ಳಿ ಎಷ್ಟು ಅಂದರೆ 40 ರೂಪಾಯಿ ಅಂತೀವಿ. 40 ರೂಪಾಯಿಗೆ ರೇಟಿಗೆ ಇನ್ನೂ ಒಳ್ಳೆ ಕ್ವಾಲಿಟಿ ಸಿಗುತ್ತಾ ಅಥವಾ ಸೇಮ್ ಕ್ವಾಲಿಟಿ ಇನ್ನೂ ಕಮ್ಮಿಗೆ ಸಿಗುತ್ತಾ ಅಂತ ನಾವು ಹುಡುಕಾಡ್ತೀವಿ. 30-35 ರೂಪಾಯಿ ಕೊಟ್ಟರು ಇನ್ನೂ ಬೇರೆ ಕಡೆ ಸಿಗುತ್ತಾ ಅಂತ ನೋಡ್ತೀವಿ. ರೇಟ್ ನೋಡಿದಾಗ ನಾವು ಅದರಲ್ಲಿ ಮಾಯಿಶ್ಚರ್ ಜಾಸ್ತಿ ಇದೆಯಾ, ಮೊಳಕೆ ಬಂದಿದೆಯಾ, ಸೈಜ್ ಹೆಂಗಿದೆ ಅಂತೆಲ್ಲ ನೋಡ್ತೀವಿ. ಅಂಥದ್ರಲ್ಲಿ ಲಕ್ಷಾಂತರ ರೂಪಾಯಿ ಹಣ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಆ ಬುದ್ಧಿವಂತಿಕೆ ಯಾಕೆ ನಾವು ಉಪಯೋಗಿಸಲ್ಲ ಅನ್ನೋಂಥದ್ದು ನನ್ನ ಪ್ರಶ್ನೆ. ಹಾಗಾಗಿ ಒಂದ್ಸರಿ ಹಣ ಕಳ್ಕೊಂಡೋದ್ಮೇಲೆ ಅದು ಭಾಳ ಬೇಗ ಬೇರೆ ಬೇರೆ ಲೇಯರ್ಸಲ್ಲಿ ಡಿಸ್ಟ್ರಿಬ್ಯೂಟ್ ಆಗೋದ್ರಿಂದ ಅದನ್ನು ರಿಕವರಿ ಮಾಡುವಂಥದ್ದು ಭಾಳ ಕಷ್ಟ ಇರುತ್ತೆ. ಹಾಗಾಗಿ ಕಳ್ಕೊಳೋಕ್ಕಿಂತ ಮುಂಚೆ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅನ್ನೋ ರೀತಿಯಲ್ಲಿ ಕಳ್ಕೊಳೋಕ್ಕಿಂತ ಮುಂಚೆ ಜಾಗೃತರಾಗಿರಬೇಕು ಅಂತ ಮನವಿ ಮಾಡ್ತೇನೆ. ಈ ವಿಚಾರದಲ್ಲಿ ಇಂಥ ಪ್ರಕರಣಗಳಲ್ಲಿ ಅತಿ ಹೆಚ್ಚು ಪ್ರಕರಣಗಳಾಗ್ತಾ ಇದ್ದಾವೆ. ಆದರೆ ಆರೋಪಿಗಳನ್ನ ಪತ್ತೆ ಹಚ್ಚುವಂಥ ನಿಟ್ಟಿನಲ್ಲಿ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಟೆಕ್ನಿಕಲ್ ಏನು ಸಮಸ್ಯೆ ಆಗ್ತಾ ಇದೆ ಸರ್? ಈಗ ಟೆಕ್ನಿಕಲ್ ಸಮಸ್ಯೆ ಅಂತಲ್ಲ, ಅನಾನಿಮಿಟಿ ಇಸ್ ದಿ ಮೇನ್ ರೀಸನ್. ಈಗ ಯಾವುದೋ ವೆಸ್ಟ್ ಬೆಂಗಾಲು, ರಾಜಸ್ಥಾನು, ಜಾರ್ಖಂಡ್ ಆ ಕಡೆ ಕುತ್ಕೊಂಡು ಯಾರೋ ಒಂದು ಅಫೆನ್ಸ್ ಮಾಡಿರ್ತಾರೆ. ಈಗ ನಮ್ಮ ಸೈಬರ್ ಠಾಣೆಗಳಲ್ಲಿ ಸಪೋಸ್ ತಾವು ಹೇಳ್ದಂಗೆ 1 ವರ್ಷದಲ್ಲಿ 300 ಪ್ರಕರಣ ಆದರೆ ಆನ್ ಆನ್ ಆ್ಯಾವ್ರೇಜ್ ದಿನಕ್ಕೆ 1-2 ಪ್ರಕರಣ ಆಗ್ತಾ ಇರ್ತವೆ. ನಮ್ಮ ಲಭ್ಯ ಸಿಬ್ಬಂದಿಗಳನ್ನ ಉಪಯೋಗಿಸ್ಕೊಂಡು ಎಲ್ಲ ಪ್ರಕರಣಗಳಲ್ಲೂ ಈಕ್ವಲ್ ಅಮೌಂಟ್ ಆಫ್ ಎಫರ್ಟ್ ಹಾಕೋದು ಕಷ್ಟ ಆಗುತ್ತೆ. ಅದ್ರ ಜೊತೆಗೆ ಇದು ಬಹಳ ಕಷ್ಟ. ಕೆಲವು ಸರಿ ಫೇಕ್ ಅಕೌಂಟ್ಸ್ ಇರುತ್ತೆ, ಫ್ರಾಡ್ಯುಲೆಂಟ್ ಆ್ಯಕ್ಟಿವಿಟಿಗಳಿರುತ್ತೆ, ಅವ್ನು ಪತ್ತೆ ಮಾಡುವಂಥದ್ದು ಭಾಳ ಕಷ್ಟ ಆಗುತ್ತೆ. ಸೊ ಡಿಸ್ಪೈಟ್ ಆಫ್ ದಟ್ ನಮ್ಮ ಅಧಿಕಾರಿಗಳಿಗೆ, ಸಿಬ್ಬಂದಿಗಳಿಗೆ ಹೆಚ್ಚಿನ ತರಬೇತಿಯನ್ನು ಒದಗಿಸಿ ಇವನ್ ಲಾ ಆ್ಯಂಡ್ ಆರ್ಡರ್ ಪೊಲೀಸ್ ಸ್ಟೇಷನ್ಗಳಲ್ಲೂ ಕೂಡ ನಾವು ಸೈಬರ್ ರಿಲೇಟೆಡ್ ಕೇಸಸ್ನ ರಿಜಿಸ್ಟರ್ ಮಾಡ್ತಾ ಇದ್ವಿ. ಇದೆಲ್ಲ ಗಮನದಲ್ಲಿಟ್ಟುಕೊಂಡು ಒಂದು ನಮ್ಮ ಪತ್ತೆ ಮಾಡುವಂಥದ್ದು ನಾವು ಅಪ್ಗ್ರೇಡ್ ಮಾಡಿಕೊಂಡು ಪತ್ತೆ ಮಾಡುವಂಥದ್ದು ಆಗ್ತಾ ಇದೆ. ಅದ್ರ ಜೊತೆಗೆ ಸಾರ್ವಜನಿಕರು ಹೆಚ್ಚು ಜಾಗೃತರಾಗಬೇಕು ಅಂತ ನಾನು ಮನವಿ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಇದಿಷ್ಟು ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಎನ್ ಶಶಿಕುಮಾರ್ ಅವರು. ಮತ್ತು ಈಗಾಗಲೇ ಸೈಬರ್ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಒಂದು ತೀವ್ರಗತಿಯಲ್ಲಿ ಈ ಪ್ರಕರಣಗಳನ್ನು ಪತ್ತೆ ಹಚ್ಚುವಂಥ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಕೂಡ ಮುಂದಾಗ್ತಾ ಇದೆ. ಇದರ ಜೊತೆಗೆ ಸಾರ್ವಜನಿಕರಲ್ಲೂ ಕೂಡ ಜಾಗೃತಿಯನ್ನು ಮೂಡಿಸುವಂಥ ನಿಟ್ಟಿನಲ್ಲಿ ನಮ್ಮ ಇಲಾಖೆ ಬದ್ಧ ಆಗಿದೆ. ಏನು ಈ ಜಾಗೃತಿಯನ್ನು ಮೂಡಿಸುವಂಥ ನಿಟ್ಟಿನಲ್ಲಿ ಮುಂದಾಗ್ತಾ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.